ಗಾಜಿನ ಲೋಟದಲ್ಲಿ ಗ್ಲಾಸ್ನಲ್ಲಿ ಏನು ಮಾಡಿದ್ದೇವೆ ನಾವು ನೀರನ್ನು ತೆಗೆದುಕೊಂಡಿದ್ದೇವೆ. ಹೌದಾ? ಅರ್ಧ ಭಾಗದಷ್ಟು ನೀರನ್ನು ತೆಗೆದುಕೊಂಡಿದ್ದೇವೆ. ಈ ಅರ್ಧ ಭಾಗದಷ್ಟು ನೀರನ್ನು ತೆಗೆದುಕೊಂಡಾಗ ಇದರಲ್ಲಿ ನಾವು ವಕ್ರೀಭವನ ಯಾವ ರೀತಿ ಹಂತತಿ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು. ಸೊ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲನೇದಾಗಿ ನಾ ಏನು ಮಾಡ್ತೀನಿ ಅಂತಂದ್ರೆ, ಇದೇನಿದೆ ಪೆನ್ಸಿಲನ್ನು ಈ ರೀತಿಯಾಗಿ ಇಟ್ಟಿದ್ದೀನಿ. ಸೊ ನಿಮಗೆ ಈಗ ಯಾವ ರೀತಿಯಾಗಿ ಕಾಣ್ತಾ ಇದೆ ಹೇಳಿ. ಇಲ್ಲಿ ಅರ್ಧ ಮುರಿದಂಗೆ ಆಗಿಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ರೀತಿ ನಿಮಗೆ ನ್ಯಾಚುರಲ್ ಆಗಿ ಕಾಣ್ತದೆ. ಯಾಕಂದ್ರೆ ವಿರಳ ಮಾಧ್ಯಮದಲ್ಲಿ ನೀವು ಯಾವ ರೀತಿಯಾಗಿ ವಸ್ತುವನ್ನು ನೋಡ್ತೀರಿ ಅದೇ ರೀತಿಯಲ್ಲಿ ನಿಮಗೆ ಗೋಚರ ಆಗ್ತದೆ. ಆದರೆ ನೀರಿನ ಮಾಧ್ಯಮದಲ್ಲಿ ಅಂದ್ರೆ ಇನ್ ವಾಟರ್ ಮೀಡಿಯಾ ಇಟ್ ಇಸ್ ಬೆಂಡಿಂಗ್ ಟುವರ್ಡ್ಸ್ ಇನ್ ಡಿಫ್ರೆಂಟ್ ಪಾತ್. ಗೊತ್ತಾಯ್ತಲ್ಲ? ಅಂದ್ರೆ ಏನು, ತನ್ನ ಪದದ ದಿಕ್ಕನ್ನ ಬೇರೆ ಕಡೆಗೆ ಏನು ಮಾಡ್ತೈತಿ, ಬದಲಾಯಿಸಿಕೊಳ್ಳುವಂತ ಒಂದು ವಿದ್ಯಮಾನ. ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಇದು ಪೆನ್ಸಿಲ್ ಸಹಾಯಂತ್ರ ಮಾಡಿದ್ವಿ ಅಲ್ವಾ? ಕಾಣ್ತಲ್ಲ ಎಲ್ಲರಿಗೂ ನಿಮಗೆ? ಇದರಲ್ಲಿ ಯಾವ ರೀತಿಯಾಗಿ ಐತೆ ಅಂತ ಹೇಳ್ಬಿಟ್ಟು ಕಾಣುತ್ತೆ. ಸೊ ನೋಡ್ರಿ, ಇಲ್ಲೆಲ್ಲ ಕಾಣುತ್ತೆ ನಿಮಗೆ. ಸೊ ಇದರಲ್ಲಿ ನೋಡ್ರಿ, ಇದ್ರಲ್ಲಿ ಬಿಟ್ಟು ನಾ ಏನ್ ಮಾಡ್ತೀನಿ ಅಂತಂದ್ರೆ, ಇದು ಸ್ಕೇಲ್ ನೋಡ್ರಿ, ಈ ಸ್ಕೇಲ್ ಅನ್ನ ಹಾಕ್ತಾನೆ. ಇದು ಹೆಂಗ್ ಕಾಣುತ್ತೆ? ದೊಡ್ಡ ಕಾಣುತ್ತೆ ನಿಮ್ಗೆ ನೀರಿನ ಮಾಧ್ಯಮದೊಳಗಡೆ. ನೋಡ್ರಿ, ಸೊ ಹೊರಗಡೆ ನೋಡ್ರಿ, ಮೇಲ್ಗಡೆ, ಅನಂತರ ನೀರಿನ ಮಾಧ್ಯಮದಲ್ಲಿ ನೋಡ್ರಿ, ಬೆಂಡದಂಗೆ ಕಾಣುತ್ತೀವಿ ನೀವು. ಹೌದಾ? ಸೊ ಈ ವಿದ್ಯಮಾನಕ್ಕೆ ನಾವು ಇಸ್ ಇಟ್ ಕ್ಲಿಯರ್?